ಏನು ಏನು ಪದೇ ಪದೇ ಕನ್ನಡಿಗರಿಗೆ ಕನ್ನಡದ ನೇಮಕಾತಿ ಮುಂಬರ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಗಟ್ಟಿಯಾದ ಧ್ವನಿ ಏನಂತಂದ್ರೆ, ಕೇಂದ್ರದ ಏನು ರೈಲ್ವೆ ಇಲಾಖೆ ಐತಿ, ಕರ್ನಾಟಕದಿಂದ ಅದಕ್ಕೇನು ಆದಾಯನ ಬರೋದಿಲ್ವಾ? ನಮ್ಮಲ್ಲಿಂದ ಕೂಡ ಸಾಕಷ್ಟು ಮೂರನೇ ಆರ್ಥಿಕತೆ, ರೈಲ್ವೆಗೆ ಮೂರನೇ ಆರ್ಥಿಕತೆ ಯಾವ್ದಾರ ದೇಶದಲ್ಲಿ ನಮ್ಮ ರಾಜ್ಯ ತುಂಬಾ ಅಂದ್ರೆ ಇದು ಸಣ್ಣ ಮಾತಲ್ಲ. ಪದೇ ಪದೇ ಕನ್ನಡಕ್ಕೆ ಮಲತಾಯಿ ಧೋರಣೆ ತೋರುತ್ತಿರುವ ರೈಲ್ವೆ ಇಲಾಖೆ ನಮಗ್ ಬೇಡವೇ ಬೇಡ. ಕನ್ನಡಿಗರಿಗೆ ಅನ್ಯಾಯ ಮಾಡದೇ ಇದ್ರೆ ರೈಲ್ವೆ ಇಲಾಖೆ ಸ್ವಾಗತ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟು ಉಗ್ರವಾದಂತ ಹೋರಾಟ ಆಗ್ತೈತೆ ಅಂದ್ರೆ ಕಾನೂನನ್ನ ಕೈ ತಗೊಳ್ಳಕ್ಕೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಿಂದೆ ಸರಿಯಿಲ್ಲ ಅನ್ನೋಂತ ಮಾತೈತೀವಿ. ಈ ಕೂಡಲೇ ಮುಂಬರ್ತಿಯ ಏನು ಪರೀಕ್ಷಾ ಏನ್ ಹಂತದಲ್ಲಿ ನಡೆದಿದೆ ಅವು ಕನ್ನಡದಲ್ಲಿ ಆಗ್ಬೇಕು. ಆಮೇಲೆ ಸಂಪೂರ್ಣವಾಗಿ 3 ಭಾಷೆ, ತ್ರಿಭಾಷೆ ಏನು ಕನ್ನಡದಲ್ಲಿ ಮತ್ತು ಉಳಿದಿದ್ವಿ ಯಾವ ಭಾಷೆ ಅವರು ಇಟ್ಕೊಳ್ಳಿ, ಅದು ನಮ್ಗೇನು ಅದ್ರ ಬಗ್ಗೆ ಚಕಾರಿಲ್ಲ. ಮೊದಲನೇ ಭಾಷೆಯಾಗಿ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಇಲಾಖೆ, ರೈಲ್ವೆ ಇಲಾಖೆನ ಕನ್ನಡಿಗರು ಓಡ್ಸಕ್ ಬಿಡ್ತೀವಿ, ಇಲ್ಲಾಂದ್ರೆ ಬಹಳ ದೊಡ್ಡ ಆಂದೋಲನ ಆಕೇತ ಅನ್ನುವಂತ ಮಾತೈತೀನಿ. ಧಾರವಾಡ ಜಿಲ್ಲಾಧ್ಯಕ್ಷ ಮಂಜುನಾಥ್ ಲೋತಿಮಠ್. ನಿಮ್ಮ ಇವತ್ತಿನ ದಿನ ರೈಲ್ವೆ ಇಲಾಖೆಯಲ್ಲಿ ಏನು ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ, ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ರಕ್ಷಣಾ ವೇದಿಕೆಯ ಒಂದು ಸಾಂಕೇತಿಕವಾಗಿ ಶಾಂತಿ ರೀತಿಯಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದೇನಾದರೂ ನಾವು ಕೊಟ್ಟಂತ ಮನವಿಯನ್ನ ರೈಲ್ವೆ ವ್ಯವಸ್ಥಾಪಕರಾಗಿರಲಿ ಅಥವಾ ಸಂಬಂಧಪಟ್ಟ ಸಚಿವರಾಗಿರಲಿ ಅಥವಾ ಕೇಂದ್ರ ಸಚಿವರಾಗಿರಲಿ, ಇದಕ್ಕೇನಾದರೂ ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಕುಮಾರ್ ಇವರ ನೇತೃತ್ವದಲ್ಲಿ ರಾಜ್ಯವ್ಯಾಪ್ತಿ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಪಾಪುದಾರೆ, ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ.